ಜ್ಯೋತಿಷ್ಯ ಅಭಿಮಾನಿಗಳಿಗೆ ವೈದಿಕ ಜ್ಯೋತಿಷ್ಯ ತರಗತಿಯ 9ನೇ ವಿಡಿಯೋಗೆ ಸ್ವಾಗತ. ಹಿಂದಿನ 8 ವಿಡಿಯೋಗಳಲ್ಲಿ ಜ್ಯೋತಿಷ್ಯದಲ್ಲಿ ಅತಿ ಅಮೂಲ್ಯವಾಗಿರೋ ಬೇಸಿಕ್ ಅಂಶಗಳನ್ನು ತಿಳಿಸ್ಕೊಟ್ಟಿದ್ದೆ. ಆದರೆ ರಾಹು ಮತ್ತು ಕೇತು ಅನ್ನೋ 2 ಛಾಯಾಗ್ರಹಗಳ ಬಗ್ಗೆ ಹೇಳಿರಲಿಲ್ಲ. ಅದಕ್ಕಾಗಿ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಈ ರಾಹು ಕೇತುವಿನ ಬಗ್ಗೆ ಹಲವಷ್ಟು ಅತಿ ಮುಖ್ಯ ಅಂಶಗಳನ್ನು ತಿಳಿಸಿಕೊಡ್ತೀನಿ. ಎಂದಿನ ಹಾಗೆ ಗಮನವಿಟ್ಟು ಈ ವಿಷಯವನ್ನು ಕೂಡ ಅರ್ಥ ಮಾಡ್ಕೋತೀರಾ ಅಂತ ಭಾವಿಸ್ತೀನಿ. ರಾಹು ಮತ್ತು ಕೇತುಗಳು ಇಂದಿನ ಕಾಲಮಾನಕ್ಕೆ ಅತ್ಯಂತ ಹೆಚ್ಚು ಪ್ರಭಾವವನ್ನು ನಮ್ಮ ಜಾತಕದ ಮೇಲೆ, ನಮ್ಮ ಬದುಕಿನ ಮೇಲೆ ಬೀರೋ ಸಾಮರ್ಥ್ಯವನ್ನು ತಮ್ಮಲ್ಲಿ ಹೊಂದಿರೋದು ಪ್ರತಿಯೊಬ್ಬ ಜ್ಯೋತಿಷಿಯೂ ಕೂಡ ಒಪ್ಪಿಕೊಳ್ಳಬೇಕಾದ ವಿಷಯ ಅನ್ನೋದು ವಾಸ್ತವ. ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ ಇವಿಷ್ಟು ಕಣ್ಣಿಗೆ ಕಾಣುವ ಸ್ಥೂಲ ರೂಪ ಗ್ರಹಗಳಾದರೆ, ಈ ರಾಹು ಮತ್ತು ಕೇತು ಛಾಯಾಗ್ರಹಗಳು. ಸೌರಮಂಡಲದಲ್ಲಿರೋ ಗ್ರಹಗಳ ಬಗ್ಗೆ ನಿಮಗೆ ಗೊತ್ತು. ಹಾಗೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಬಗ್ಗೆ ಕೂಡ ನಿಮಗೆ ಗೊತ್ತಿರುತ್ತೆ. ಸೂರ್ಯ ಮತ್ತು ಭೂಮಿಯ ಕಕ್ಷೆಯ ಮಧ್ಯೆ, ಅಂದರೆ ಭೂಮಿ ಸೂರ್ಯನ ಸುತ್ತ ಸುತ್ತುವ ತನ್ನ ಕಕ್ಷೆಯಲ್ಲಿ ಸೂರ್ಯ ಮತ್ತು ಭೂಮಿಗೆ ಮಧ್ಯದಲ್ಲಿ ಚಂದ್ರ ಬಂದು ಸೂರ್ಯನ ಬೆಳಕನ್ನು ಅಡ್ಡಗಟ್ಟಿದ್ರೆ ಅದು ಸೂರ್ಯಗ್ರಹಣ. ಹಾಗೆ ಚಂದ್ರ ಕೂಡ ಸೂರ್ಯನ ಬೆಳಕನ್ನು ಪ್ರತಿಫಲಿಸ್ತಾನೆ. ಚಂದ್ರನಿಗೆ ಸ್ವಂತ ಬೆಳಕಿಲ್ಲ ಅನ್ನೋದು ನಿಮಗೆ ಗೊತ್ತು. ಈ ಸೂರ್ಯ ಮತ್ತು ಚಂದ್ರನ ನಡುವೆ ಅಡ್ಡವಾಗಿ ಭೂಮಿ ಬಂದರೆ ಅದು ಚಂದ್ರಗ್ರಹಣ. ಸೂರ್ಯನನ್ನ ಭೂಮಿ, ಭೂಮಿಯನ್ನ ಚಂದ್ರ ಪ್ರತಿನಿತ್ಯ ಸುತ್ತುತ್ತಲೇ ಇರುತ್ತೆ. ಆದರೆ ಆಕಾಶದಲ್ಲಿ ಭೂಮಿ ಸಂಚರಿಸುವಾಗ ಕೇವಲ 2 ನಿರ್ದಿಷ್ಟ ಅದೃಶ್ಯ ಬಿಂದುಗಳ ಸಮೀಪದಲ್ಲಿ ಬಂದಾಗ ಮಾತ್ರ ಈ ಗ್ರಹಣ ಸಂಭವಿಸುತ್ತೆ. ಆ 2 ಬಿಂದುಗಳನ್ನೇ ನಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತು ಅಂತ ಗುರುತಿಸಿದ್ದಾರೆ. ಸದ್ಯಕ್ಕೆ ರಾಹು ಕೇತುವಿನ ರಚನೆ ಹೀಗೆ ಆಗಿರೋದು ಅಂತ ನಿಮಗೆ ಅರ್ಥವಾಗಲಿ ಅನ್ನೋ ಕಾರಣಕ್ಕೆ ಇಷ್ಟು ವಿವರಣೆಯನ್ನು ಕೊಟ್ಟಿದ್ದೀನಿ. ಯಾಕಂದರೆ ಉಳಿದ ಗ್ರಹಗಳು ಸೌರಮಂಡಲದಲ್ಲಿದೆ. ಆದರೆ ರಾಹು ಕೇತುಗಳಿಲ್ಲದೆ ನಿಮ್ಮ ಜ್ಯೋತಿಷ್ಯದಲ್ಲಿ ಎಲ್ಲಿಂದ ಬಂತು ಅಂತ ಕೆಲವು ಮೂರ್ಖರು ಪ್ರಶ್ನೆಯನ್ನು ಕೇಳಬಹುದು ನಿಮ್ಮ ಹತ್ರ. ಹಾಗಾಗಿ ನೀವು ಯಾವತ್ತಾದರೂ ಅವರಿಗೆ ಉತ್ತರ ಕೊಡುವಾಗ ಈ ವಿಷಯ ನಿಮಗೆ ತಿಳಿದಿರಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇರೋದು. ಜಾತಕದಲ್ಲಿ ಉಳಿದ 7 ಗ್ರಹಗಳನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟೇನೂ ಕಷ್ಟ ಅಲ್ಲ. ಆದರೆ ಈ ರಾಹು ಕೇತುಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದರೆ ಖಂಡಿತ ಇವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೇಬೇಕು. ರಾಹು ಆಸೆಗೆ, ದುರಾಸೆಗೆ, ವಿದೇಶಿ ಉದ್ಯೋಗಕ್ಕೆ, ವಿದೇಶ ಪ್ರಯಾಣಕ್ಕೆ, ವಿದೇಶಿ ಸಂಪತ್ತಿಗೆ, ಅದೃಷ್ಟಕ್ಕೆ, ಹಠಾತ್ ಲಾಭ ಅಥವಾ ನಷ್ಟಕ್ಕೆ, ಮೋಹ, ಭ್ರಾಂತಿ, ಭ್ರಮೆ, ಮಾಯಾಜಾಲ, ನಶಾ ಪದಾರ್ಥಗಳು, ವ್ಯಸನಗಳು, ಮಂತ್ರ ತಂತ್ರಗಳು, ರಾಜಕೀಯ ಚತುರತೆ, ವಿಜ್ಞಾನ, ರಸಾಯನಶಾಸ್ತ್ರ, ಕಂಪ್ಯೂಟರ್ ತಂತ್ರಜ್ಞಾನ, ರಹಸ್ಯ ವಿದ್ಯೆಗಳು, ತನಿಖಾ ಕ್ಷೇತ್ರ, ಸ್ಪೈ ಇವೆಲ್ಲವನ್ನ ಕಾರಕತ್ವ ವಹಿಸುತ್ತೆ. ಕೇತು ಆಧ್ಯಾತ್ಮಕ್ಕೆ, ತ್ಯಾಗ, ಅನಾಸಕ್ತಿ, ವೈರಾಗ್ಯಕ್ಕೆ, ಮೋಕ್ಷಕ್ಕೆ, ತಂತ್ರವಿದ್ಯೆಗೆ, ಯೋಗ, ಧ್ಯಾನ, ಜಪಶಕ್ತಿ, ಜ್ಯೋತಿಷ್ಯ ವಿದ್ಯೆ, ಪೂರ್ವಜನ್ಮ ಸಂಸ್ಕಾರ, ವಿಚಿತ್ರವಾದ ಕಷ್ಟ, ವಿಚಿತ್ರವಾದ ರೋಗಗಳು, ಕಾರಣವಿಲ್ಲದ ಭಯಗಳು, ತೀಕ್ಷ್ಣವಾದ ಬುದ್ಧಿ, ಸ್ವತಂತ್ರತೆ ಹಾಗೂ ದೇಹದ ಗುಪ್ತ ಭಾಗಗಳಿಗೆ ಕಾರಕತ್ವವನ್ನು ವಹಿಸುತ್ತೆ. ರಾಹು ಮತ್ತು ಕೇತುವಿಗೆ ಪರಾಶರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವುದೇ ಸ್ವಂತ ಮನೆಗಳನ್ನು ನೀಡದೇ ಇದ್ರೂ ಕೂಡ ಹಲವಾರು ಜ್ಯೋತಿಷ್ಯ ಪಂಡಿತರು ಕನ್ಯಾ ರಾಹುವಿನ ಸ್ವಂತ ಮನೆ ಅಂತಲೂ, ಹಾಗೆ ಮೀನ ಕೇತುವಿನ ಸ್ವಂತ ಮನೆ ಅನ್ನೋದನ್ನು ನಂಬುತ್ತಾರೆ. ಹಾಗೆ ರಾಹುವಿನ ಉಚ್ಚಕ್ಷೇತ್ರ ವೃಷಭವೆಂದು, ಕೇತುವಿನ ಉಚ್ಚಕ್ಷೇತ್ರ ವೃಶ್ಚಿಕ ಅನ್ನೋದನ್ನು ಕೂಡ ಬಹಳಷ್ಟು ಜನ ಒಪ್ಪುತ್ತಾರೆ. ಇಲ್ಲಿ ನಾವು ಸ್ವಂತ ಮನೆ ಮತ್ತು ಉಚ್ಚ ಕ್ಷೇತ್ರಗಳ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಹಾಗಾಗಿ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಈ ರಾಹು ಕೇತುಗಳು 12 ಮನೆಗಳಲ್ಲಿ ಯಾವುದೇ ಮನೆಯಲ್ಲಿದ್ದರೂ ಅವುಗಳ ಪ್ರಭಾವ ಜಾತಕದಲ್ಲಿ ಇದ್ದೇ ಇರುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅನುಭವ. ಇನ್ನು ಈ ರಾಹು ಕೇತುಗಳ ದೃಷ್ಟಿ, ಹಿಂದಿನ ವಿಡಿಯೋದಲ್ಲಿ 7 ಗ್ರಹಗಳ ದೃಷ್ಟಿಯ ಬಗ್ಗೆ ವಿವರಿಸಿದ್ದೆ. ಸೂರ್ಯ, ಚಂದ್ರ, ಬುಧ, ಶುಕ್ರ ಈ ಗ್ರಹಗಳಿಗೆ ಕೇವಲ 7ನೇ ಮನೆಯನ್ನು ದೃಷ್ಟಿಸೋ ಒಂದು ದೃಷ್ಟಿ ಇದ್ದರೆ, ಶನಿ, ಕುಜ ಮತ್ತು ಗುರು ಗ್ರಹಗಳಿಗೆ 3 ದೃಷ್ಟಿಗಳಿದೆ ಅಂತ ಹೇಳಿದ್ದೆ. ನೀವು ಆ ವಿಡಿಯೋವನ್ನು ಕೂಡ ನೋಡಬಹುದು. ಈ ರಾಹು ಕೇತುಗಳಿಗೂ ಕೂಡ ಗುರುವಿನ ಹಾಗೆ 3 ದೃಷ್ಟಿಗಳಿದೆ ಅನ್ನೋದು ಜ್ಯೋತಿಷ್ಯ ಪಂಡಿತರ ಅಭಿಪ್ರಾಯ. ಈ ರಾಹು ಮತ್ತು ಕೇತುಗಳು ತಾವಿರೋ ಮನೆಯಿಂದ 5ನೇ ಮನೆ, 7ನೇ ಮನೆ ಮತ್ತು 9ನೇ ಮನೆಯನ್ನು ದೃಷ್ಟಿಸುತ್ತೆ. ಹಿಂದಿನ ವಿಡಿಯೋದಲ್ಲಿ ಈ ದೃಷ್ಟಿಗಳ ಬಗ್ಗೆ ಹೇಳುವಾಗ ಅದನ್ನು ಹೇಗೆ ಲಗ್ನದಿಂದ ಲೆಕ್ಕ ಹಾಕಬೇಕಾ ಅಂತ ಕೆಲವರು ಪ್ರಶ್ನಿಸಿದ್ರಿ. ಹಾಗಲ್ಲ, ಈ ಗ್ರಹಗಳು ಯಾವ ಮನೆಯಲ್ಲಿ ಕುಳಿತಿರುತ್ತೋ ಆ ಮನೆಯಿಂದಾನೇ ಈ ಗ್ರಹಗಳ ದೃಷ್ಟಿಯನ್ನು ಕೌಂಟ್ ಮಾಡಬೇಕು. ಉದಾಹರಣೆಗೆ ನಿಮ್ಮ ಲಗ್ನದಿಂದ ಯಾವುದೇ ಮನೆಯಲ್ಲಿ
ಆ 12 ಮನೆಗಳಲ್ಲಿ ಯಾವ ಮನೆಯಲ್ಲಿ ಈ ಗ್ರಹಗಳು ನೆಲೆಸಿರುತ್ತೋ ಅಲ್ಲಿಂದಾನೇ ಲೆಕ್ಕ ಹಾಕಬೇಕು. ಈ ರಾಶಿ ಕುಂಡಲಿಯನ್ನು ಒಮ್ಮೆ ನೋಡಿ. ಈ ಕುಂಡಲಿಯ ಲಗ್ನ ಕರ್ಕಾಟಕ, ಲಗ್ನದಲ್ಲಿ ಗುರು, ಧನಸ್ಸು ರಾಶಿಯಲ್ಲಿ ಚಂದ್ರ ರಾಹು, ಮೇಷದಲ್ಲಿ ಸೂರ್ಯ, ವೃಷಭದಲ್ಲಿ ಬುಧ ಶುಕ್ರ, ಮಿಥುನದಲ್ಲಿ ಶನಿ ಕುಜ ಕೇತು. ಈ ಕುಂಡಲಿಯಲ್ಲಿ ಮೇಷದಲ್ಲಿರೋ ಸೂರ್ಯನ ದೃಷ್ಟಿ ಅಲ್ಲಿಂದ 7ನೇ ಮನೆಯಾದ ತುಲಾ ರಾಶಿಯ ಮೇಲಿದೆ. ಹಾಗೆ ಧನಸ್ಸು ರಾಶಿಯಲ್ಲಿರುವ ಚಂದ್ರನ ದೃಷ್ಟಿ ಮಿಥುನ ರಾಶಿಯಲ್ಲಿ ಹಾಗೂ ಮಿಥುನ ರಾಶಿಯಲ್ಲಿರುವ ಶನಿ ಕುಜ ಮತ್ತು ಕೇತು ಈ 3 ಗ್ರಹಗಳ ಮೇಲೂ ಚಂದ್ರನ ದೃಷ್ಟಿ ಇದೆ. ಮಿಥುನದಲ್ಲಿರುವ ಕುಜನ 4ನೇ ದೃಷ್ಟಿ ಕನ್ಯಾದ ಮೇಲೂ, 7ನೇ ದೃಷ್ಟಿ ಧನಸ್ಸು ರಾಶಿಯಲ್ಲಿರುವ ಚಂದ್ರ ಹಾಗೂ ರಾಹುವಿನ ಮೇಲೂ, 8ನೇ ದೃಷ್ಟಿ ಮಕರದ ಮೇಲೂ ಇದೆ. ವೃಷಭದಲ್ಲಿರುವ ಬುಧ ಶುಕ್ರರಿಬ್ಬರ ದೃಷ್ಟಿ ಕೂಡ ವೃಶ್ಚಿಕ ರಾಶಿಯ ಮೇಲಿದೆ. ಮಿಥುನದಲ್ಲಿರುವ ಶನಿಯ 3ನೇ ದೃಷ್ಟಿ ಸಿಂಹ ರಾಶಿಯ ಮೇಲೆ, 7ನೇ ದೃಷ್ಟಿ ಧನಸ್ಸು ರಾಶಿಯಲ್ಲಿರೋ ಚಂದ್ರ ಹಾಗೂ ರಾಹುವಿನ ಮೇಲೆ ಮತ್ತು 10ನೇ ದೃಷ್ಟಿ ಮೀನ ರಾಶಿಯ ಮೇಲಿದೆ. ಧನಸ್ಸು ರಾಶಿಯಲ್ಲಿರೋ ರಾಹುವಿನ 5ನೇ ದೃಷ್ಟಿ ಮೇಷದಲ್ಲಿರುವ ಸೂರ್ಯನ ಮೇಲೆ ಹಾಗೂ ಮೇಷ ರಾಶಿಯ ಮೇಲಿದೆ. 7ನೇ ದೃಷ್ಟಿ ಮಿಥುನದಲ್ಲಿರುವ ಶನಿ ಕುಜ ಕೇತುವಿನ ಮೇಲೆ, ಮಿಥುನ ರಾಶಿಯ ಮೇಲೂ ಇದೆ. 9ನೇ ದೃಷ್ಟಿ ಸಿಂಹ ರಾಶಿಯ ಮೇಲಿದೆ. ಮಿಥುನದಲ್ಲಿರೋ ಕೇತುವಿನ 5ನೇ ದೃಷ್ಟಿ ತುಲಾ ರಾಶಿಯ ಮೇಲೆ, 7ಮ ದೃಷ್ಟಿ ಧನಸ್ಸು ರಾಶಿಯಲ್ಲಿರೋ ಚಂದ್ರ ರಾಹುವಿನ ಮೇಲೆ ಹಾಗೂ 9ನೇ ದೃಷ್ಟಿ ಕುಂಭ ರಾಶಿಯ ಮೇಲಿದೆ. ಲಗ್ನ ಯಾವುದೇ ಆಗಿರಲಿ, ಆಯಾ ಗ್ರಹಗಳ ದೃಷ್ಟಿ ಅವಿರುವ ಮನೆಯಿಂದಾನೇ ಲೆಕ್ಕ ಹಾಕಿ ಎಣಿಸಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯದಲ್ಲಿ ಸಾವಿರಾರು ಸೂತ್ರಗಳು ಬರುತ್ತೆ, ಆದರೆ ಅವುಗಳನ್ನೆಲ್ಲ ಬಾಯಿಪಾಠ ಮಾಡಿ ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಹೋದರೆ ಒಂದು 15-20 ಜಾತಕ ವಿಶ್ಲೇಷಣೆಗಳನ್ನು ಮಾಡಿದ ನಂತರ ನಿಮಗೆ ಎಲ್ಲವೂ ಸುಲಭವಾಗಿ ಅರ್ಥವಾಗ್ತಾ ಹೋಗುತ್ತೆ. ಇನ್ನು ಈ ರಾಹುಕೇತುಗಳ ಚಲನೆ, ಈ ವಿಷಯದ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ, ಆದರೂ ಇನ್ನೊಂದು ಸಲ ನಿಮಗೆ ಹೇಳ್ತೀನಿ. ಕುಂಡಲಿಯ ಎಲ್ಲ ಗ್ರಹಗಳು ಪ್ರದಕ್ಷಿಣಾ ಪಥದಲ್ಲಿ ಅಂದರೆ ಕ್ಲಾಕ್ ವೈಸ್ ಪದ್ಧತಿಯಲ್ಲಿ ಮೇಷದಿಂದ ವೃಷಭ, ವೃಷಭದಿಂದ ಮಿಥುನ, ಮಿಥುನದಿಂದ ಕರ್ಕಾಟಕ ಅಂತ ಮುಂದಿರುವ ರಾಶಿಯ ಕಡೆಗೆ ತಮ್ಮ ಚಲನೆಯನ್ನು ಹೊಂದಿದ್ರೆ, ಈ ರಾಹುಕೇತುಗಳು ಮಾತ್ರ ಅಪ್ರದಕ್ಷಿಣಾ ಪಥ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಪದ್ಧತಿಯಲ್ಲಿ ಹಿಮ್ಮುಖವಾಗಿ ಚಲಿಸುತ್ತೆ. ಮೇಷದಿಂದ ಮೀನ, ಮೀನದಿಂದ ಕುಂಭ, ಕುಂಭದಿಂದ ಮಕರ, ಹೀಗೆ ಉಲ್ಟಾ ಚಲಿಸುತ್ತೆ. ಈ ರಾಹುಕೇತುಗಳು ಪರಸ್ಪರ ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲಿರುತ್ತೆ. ಅಂದರೆ ಒಂದು ಗ್ರಹದಿಂದ ಇನ್ನೊಂದು ಗ್ರಹ ಯಾವಾಗಲೂ 7ನೇ ಮನೆಯಲ್ಲಿ ಮಾತ್ರ ಇರುತ್ತೆ. ಅಂದರೆ ರಾಹು ಮೇಷದಲ್ಲಿದ್ದರೆ ಕೇತು ಅಲ್ಲಿಂದ 7ನೇ ಮನೆಯಾಗಿರೋ ತುಲಾದಲ್ಲಿ, ಹಾಗೆ ರಾಹು ವೃಷಭದಲ್ಲಿದ್ದರೆ ಕೇತು ವೃಶ್ಚಿಕದಲ್ಲಿ, ರಾಹು ಕರ್ಕಾಟಕ ರಾಶಿಯಲ್ಲಿದ್ದರೆ ಕೇತು ಮಕರ ರಾಶಿಯಲ್ಲಿ ಇರುತ್ತೆ. ಬೇಕಿದ್ರೆ ನೀವು ನಿಮ್ಮ ಜಾತಕವನ್ನು ಅಥವಾ ನಿಮ್ಮ ಸ್ನೇಹಿತರ ಜಾತಕವನ್ನು ಕೂಡ ತೆಗೆದು ಪರಿಶೀಲನೆ ಮಾಡಬಹುದು. ನಿಮ್ಮ ಜಾತಕದಲ್ಲಿ ಈ ರಾಹು ಮತ್ತು ಕೇತುಗಳು ಯಾವ ಮನೆಯಲ್ಲಿದೆ ಮತ್ತು ಅವು ಆ ಮನೆಯಿಂದ ಯಾವ ಮನೆಗಳ ಮೇಲೆ ದೃಷ್ಟಿಯನ್ನು ಹೊಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಜ್ಯೋತಿಷ್ಯ ಕಲಿಯಬೇಕು ಅಂತ ಆಸೆ ಇರೋ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ. ನಿಮ್ಮ ಜೊತೆ ನಿಮ್ಮ ಸ್ನೇಹಿತರೊಬ್ಬರು ಈ ಜ್ಯೋತಿಷ್ಯವನ್ನು ಕಲಿಯೋದ್ರಿಂದ ನಿಮ್ಮ ವೈಯಕ್ತಿಕ ಅನುಭವಗಳನ್ನು ಹಂಚಿಕೊಳ್ಳೋ ಮೂಲಕ ಇನ್ನೂ ಉತ್ತಮವಾಗಿ, ಇನ್ನಷ್ಟು ವೇಗವಾಗಿ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಅರ್ಥ ಮಾಡ್ಕೋಬಹುದು, ಕಲಿಬಹುದು. ಹಾಗೆ ಸಿಂಹಧ್ವಜ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಧನ್ಯವಾದಗಳು. ಆದಷ್ಟು ಬೇಗ ನೀವು ಜ್ಯೋತಿಷಿ ಆಗುವುದಂತೂ ಖಂಡಿತ. ಹರೇ ರಾಮ್, ಹರೇ ಕೃಷ್ಣ.